ಮನೆಯಲ್ಲಿ ನೈಲ್ ಪಾಲಿಶ್ ಇದ್ದೇ ಇರುತ್ತೆ. ಇದೊಂದಿದ್ರೆ ಸಾಕು. ಎಷ್ಟೇ ಹಳೆಯದಾಗಿರುವಂಥ, ಎಷ್ಟೇ ದೊಡ್ಡದಾಗಿರುವಂಥ ಅಥವಾ ಈಗ ನಮಗೆ ನರುಳೆ ಆಗ್ತಾ ಇದೆ ಅಥವಾ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅದನ್ನು ರಿಮೂವ್ ಮಾಡ್ಕೊಳ್ಬೋದು. ಜೊತೆಗೆ ನಿಮಗೆ ಅಲ್ಲಿ ಸ್ವಲ್ಪ ಕೂಡ ಕಲೆ ಉಳಿಯೋದಿಲ್ಲ, ಗಾಯ ಆಗೋದಿಲ್ಲ. ಆರಾಮಾಗಿ ವರ್ಷಗಳಿಂದ ತೊಂದರೆ ಕೊಡ್ತಾ ಇರೋವಂಥ ಅಥವಾ ನಿಮಗೆ ತುಂಬ ಒಂಥರ ಇರಿಟೇಟ್ ಆಗ್ತಾ ಇದೆ ಅಥವಾ ನಮಗೆ ಒಂಥರ ಮುಜುಗರ ಆಗ್ತಾ ಇದೆ ಈ ಒಂದು ನರಳುಗಳಿಂದ ಅಂದರೆ ಆರಾಮಾಗಿ ನೈಲ್ ಪಾಲಿಶನ್ನು ಬಳಸಿ ನೀವು ಈ ಒಂದು ನರುಳೆ ಅಥವಾ ಸ್ಕಿನ್ ಟ್ಯಾಗನ್ನು ಆರಾಮಾಗಿ ರಿಮೂವ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ನೋವು, ಕಲೆ, ಗಾಯ ಏನೂ ಆಗೋದಿಲ್ಲ. ಅಲ್ಲಿ ಚಿಕ್ಕ ಒಂದು ಕಲೆ ಕೂಡ ಉಳಿಯೋದಿಲ್ಲ. ಅಷ್ಟು ಚೆನ್ನಾಗಿ ಈ ಒಂದು ನರುಳೆ ಅಥವಾ ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ಹೇಳಿ ನೋಡ್ಕೊಳ್ಳೋಣ. ಈ ಒಂದು ಸಿಂಪಲ್ ಆಗಿರುವಂಥ ಜೊತೆಗೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ಮನೆಮದ್ದು ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಥವಾ ಇಷ್ಟ ಆಗಿದೆ ಅಂದ್ಕೊಳ್ಳೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಈ ಒಂದು ಸಿಂಪಲ್ ಮನೆಮದ್ದು ನಾನಿಲ್ಲಿ 2 ರೀತಿಯ ಮನೆಮದ್ದುಗಳನ್ನು ತೋರಿಸ್ತಾ ಇದ್ದೀನಿ. ಒಂದು ಚಾಕ್ ಪೀಸು ಬರೀಲಿಕ್ಕೆ ಅಂಥೇಳಿ ಬಳಸ್ತೀವಲ್ಲ, ಅದೇ ಚಾಕ್ ಪೀಸಿಂದ ನಾವು ನರುಳೆ ಅಥವಾ ಸ್ಕಿನ್ ಟ್ಯಾಗ್ ಏನು ವರ್ಷಗಳಿಂದ ಆಗಿರುತ್ತೆ, ತುಂಬ ದೊಡ್ಡದಾಗಿರುತ್ತೆ ಅಥವಾ ಈಗ ಆಗ್ತಿದೆ ಅಂದರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಅದನ್ನು ಮಾಡ್ಕೊಳ್ಳೋದಕ್ಕೆ ಇಷ್ಟೇ ನೀವು ಮಾಡಬೇಕಾಗಿರೋದು, ಚಾಕ್ ಪೀಸನ್ನು ತೊಗೊಳ್ಳಿ. ಅದರಲ್ಲಿ ಒಂದು ಚಿಕ್ಕ ತುಂಡು ಸಾಕಾಗುತ್ತೆ. ನಮಗೆ ಒಂದು ಬಾರಿಗೆ ಮಾಡ್ಕೊಳ್ತೀವಿ ಅಂದರೆ ಒಂದು ಚಿಕ್ಕ ಪೀಸಷ್ಟು ನೀವು ಈ ಒಂದು ಚಾಕ್ ಪೀಸನ್ನು ತೊಗೊಳ್ಳಿ. ಚಾಕ್ ಪೀಸನ್ನು ನೀವು ಈ ರೀತಿ ಪೌಡರ್ ರೀತಿ ಮಾಡ್ಕೊಳ್ಬೇಕು. ಎಲ್ಲೂ ನಮಗೆ ಗಂಟುಗಳು ಅಂದರೆ ಆ ಪೀಸ್ಗಳು ಹಾಗೆ ಇರಬಾರ್ದು. ತುಂಬ ನೈಸಾಗಿರೋಂಥ ಒಂದು ಪೌಡರ್ ರೀತಿ ಇದು ಆಗಬೇಕು. ಆ ರೀತಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಈ ಒಂದು ಚಾಕ್ ಪೀಸನ್ನು ತೊಗೊಳ್ಬೇಕಾಗತ್ತೆ. ನೋಡಿ, ನಾನು ಮಾಡ್ತಾ ಇರೋವಂಥದ್ದು ನಿಮಗೆ ಇದು ಆರಾಮಾಗಿ 2 ಬಾರಿಗೆ ದಿನದಲ್ಲಿ 2 ಬಾರಿ ಇದನ್ನು ಹಚ್ಕೊಳ್ಬೇಕು. ಅದು 2 ಬಾರಿಗೆ ಆಗುವಷ್ಟನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಚಾಕ್ ಪೀಸನ್ನು ಹಚ್ಕೊಳ್ಳೋದ್ರಿಂದ ಸ್ಕಿನ್ ಟ್ಯಾಗ್ ರಿಮೂವ್ ಆಗುತ್ತಾ ಅಂಥೇಳಿ ನೀವು ಕೇಳೋದಾದರೆ ಹೌದು, ಖಂಡಿತವಾಗ್ಲೂ ರಿಮೂವ್ ಆಗುತ್ತೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ನೀವೇ ಬಂದು ಕಮೆಂಟ್ ಮಾಡ್ತೀರಾ. ಹೌದು, ನಮಗೆ 10 ವರ್ಷದಿಂದ ಇತ್ತು, 5 ವರ್ಷದಿಂದ ಇತ್ತು ಅಥವಾ 2-3 ವರ್ಷನೇ ಆಗೋಗಿತ್ತು, ಆಗಿ ಅದು ಕೂಡ ರಿಮೂವ್ ಆಗಿದೆ ಅಂತೇಳಿ ನೀವೇ ಬಂದು ಕಮೆಂಟ್ ಮಾಡ್ತೀರಾ. ಅಷ್ಟು ಸೂಪರ್ ಆಗಿರೋಂಥ ಸಿಂಪಲ್ ಆಗಿರೋಂಥ ಮನೆಮದ್ದು. ಇನ್ನು ಇದ್ರ ಜೊತೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಆ ಒಂದು ಸ್ಕಿನ್ ಟ್ಯಾಗ್ ಏನಾಗಿರುತ್ತೆ ಆ ಒಂದು ಭಾಗವನ್ನು ಸಾಫ್ಟ್ ಮಾಡುತ್ತೆ. ಆ ಜೊತೆಗೆ ಏನು ಸ್ಕಿನ್ ಟ್ಯಾಗ್ ಇರುತ್ತೆ ರಿಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇನ್ನು ಚಾಕ್ ಪೀಸು ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಚಾಕ್ ಪೀಸನ್ನು ಹಚ್ಕೊಳ್ಳೋದ್ರಿಂದ ಹೇಗೆ ಹೋಗುತ್ತೆ ಅಂದರೆ ಇದು ಅಲ್ಲಿ ಆಗಿರುವಂಥ ನರುಳೆಯನ್ನು ಉಸಿರುಗಟ್ಟಿಸುವಂಥ ಕೆಲಸವನ್ನು ಮಾಡುತ್ತೆ. ಅಲ್ಲಿರುವಂಥ ಆ ಒಂದು ಸೆಲ್ಸ್ ಏನಿರುತ್ತೆ ಅದು ಸಾಯುವಂತೆ ಮಾಡುತ್ತೆ. ಅಂದರೆ ಅದು ಜೀವಂತವಾಗಿದ್ದರೆ ಬೆಳೀತಾ ಹೋಗುತ್ತೆ. ಈ ರೀತಿ ಆ ಸೆಲ್ಸು ಸಾಯ್ತಾ ಹೋಯಿತು ಅಂದರೆ ಅದು ಒಣಗಿ ಉದುರು ಬೀಳಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಅಲ್ಲಿ ಆಕ್ಸಿಜನ್ ಅನ್ನುವಂಥದ್ದು ಕೂಡ ಪ್ರಮಾಣ ಕಡಿಮೆ ಆಗ್ತಾ ಹೋಗೋದ್ರಿಂದ ಉಸಿರಾಡೋದಕ್ಕೂ ಕೂಡ ಆಗೋದಿಲ್ಲ ಸೆಲ್ಸಲ್ಲಿ. ಹಾಗಾಗಿ ಅದು ಕ್ರಮೇಣವಾಗಿ ತುಂಬ ಚೆನ್ನಾಗಿ ಒಣಗಿ ಉದುರಿ ಬೀಳಲಿಕ್ಕೆ ಹೆಲ್ಪ್ ಮಾಡುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು ಇದನ್ನು ನಿಮಗೆ ಎಲ್ಲಿ ಈ ಒಂದು ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಇರುತ್ತೋ ಅದ್ರ ಮೇಲ್ಗಡೆ ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಆ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಇದನ್ನು ನೀವು ದಿನಕ್ಕೆ 2 ಬಾರಿ 3 ಬಾರಿ ಆರಾಮಾಗಿ ಮಾಡ್ಕೊಳ್ಬೋದು. ಇದು ಚೆನ್ನಾಗಿ ಒಣಕೊಳ್ಬೇಕು. ತುಂಬ ಟೈಟ್ ಆಗುತ್ತೆ, ನಮಗೆ ಒಣಗಿ 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 ಇದು ಟೈಟ್ ಆಗುತ್ತೆ. ಅಲ್ಲಿವರೆಗೂ ಹಾಗೆ ಬಿಟ್ಕೋಬೇಕು. ದಿನಕ್ಕೆ ಬೆಳಗ್ಗೆ ಒಂದು ಬಾರಿ, ರಾತ್ರಿ 1 ಬಾರಿ, ಇಲ್ಲ ಮಧ್ಯಾಹ್ನನೂ ಹಚ್ಕೊಳ್ತೀವಿ ಅಂದರೆ ಹಚ್ಕೊಳ್ಬೋದು. ದಿನಕ್ಕೆ 2ರಿಂದ 3 ಬಾರಿ ಹಚ್ಚುತ್ತಾ ಬನ್ನಿ. 1 ಅಥವಾ 2 ದಿನದಲ್ಲಿ ಆರಾಮಾಗಿ ನಿಮ್ಮ ಸ್ಕಿನ್ ಟ್ಯಾಗ್ ಎಷ್ಟೇ ವರ್ಷಗಳಿಂದ ಇರುವಂತಹ ಸ್ಕಿನ್ ಟ್ಯಾಗ್ ಆಗಿದ್ರು, ನರುಳೆ ಆಗಿದ್ರು ಆರಾಮಾಗಿ ಉದುರಿ ಬೀಳುತ್ತೆ. ಅದು ಕೂಡ ಒಂದು ಪುಟ್ಟ ಗಾಯ, ಕಲೆ ಏನು ಉಳಿದೇನೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಮೊದಲನೇ ಒಂದು ಟಿಪ್ ಆಗಿರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ಇನ್ನೊಂದು ಸಿಂಪಲ್ ಟಿಪ್ಪನ್ನು ಹೇಳ್ತೀನಿ. ಅದು ಆರಾಮಾಗಿ ನೀವು ಎಲ್ಲರೂ ಮಾಡ್ಕೊಳ್ಬೋದು. ಯಾಕಂದರೆ ಎಲ್ಲರ ಮನೆಯಲ್ಲೂ ಒಂದು ನೈಲ್ ಪಾಲಿಶ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಈ ಒಂದು ನೈಲ್ ಪಾಲಿಶನ್ನು ನಾವು ನಮ್ಮ ನೇಲನ್ನು ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಬಳಸ್ತಾ ಇರ್ತೀವಿ. ಖಂಡಿತವಾಗ್ಲೂ ಇದನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಟ್ಯಾಗ್ ಕೂಡ ರಿಮೂವ್ ಆಗುತ್ತೆ. ಇದನ್ನು ಯಾವ ರೀತಿ ಬಳಸ್ಕೊಳ್ಬೇಕಪ್ಪ ಅಂತಂದರೆ, ಈ ಒಂದು ನೈಲ್ ಪಾಲಿಶನ್ನು ನಿಮಗೆ ಯಾವ ಭಾಗದಲ್ಲಿ ಸ್ಕಿನ್ ಟ್ಯಾಗ್ ಆಗಿರುತ್ತೆ ಅಂದರೆ ಕೆಲವೊಬ್ಬರಿಗೆ ಕೈ ಬೆರಳುಗಳ ಮೇಲೆ ಆಗಿರುತ್ತೆ, ಕಾಲ್ ಮೇಲೆ ಆಗಿರುತ್ತೆ, ಕೆಲವೊಬ್ಬರಿಗೆ ಕತ್ತಿನಲ್ಲಿ ಆಗಿರುತ್ತೆ, ಕೆಲವೊಬ್ಬರಿಗೆ ಕುತ್ತಿಗೆ ಭಾಗದಲ್ಲಿ ಆಗಿರುತ್ತೆ, ಕೆಲವೊಬ್ಬರಿಗೆ ಕೆನ್ನೆ ಮೇಲ್ಗಡೆ ಆಗಿರುತ್ತೆ. ಈ ಒಂದು ನೈಲ್
ಪಾಲಿಶ್ ಏನಿರುತ್ತೆ ಆ ಭಾಗಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಎಲ್ಲಿ ನಿಮಗೆ ಸ್ಕಿನ್ ಟ್ಯಾಗ್ ಇರುತ್ತೋ ಅದ್ರ ಮೇಲ್ಗಡೆ ನೋಡಿ ಈ ರೀತಿ ಹಚ್ಕೊಳ್ಬೇಕು. ಹಚ್ಚಿ ಇದನ್ನು ಒಂದು 2-3 ನಿಮಿಷ ಬಿಟ್ಟರೆ ಕಂಪ್ಲೀಟಾಗಿ ಡ್ರೈ ಆಗಿ ಇದು ಗಟ್ಟಿ ಆಗಿಬಿಡತ್ತೆ. ಇದರಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ಸ್ಕಿನ್ ಟ್ಯಾಗ್ ಏನಿರುತ್ತೆ ಅದು ತುಂಬ ಒಂಥರ ಒಣಗಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಅಲ್ಲಿ ಇದು ಆಕ್ಸಿಜನ್ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಉಸಿರಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಆಕ್ಸಿಜನ್ ಕೊರತೆಯಿಂದಾಗಿ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಒಣಗಲಿಕ್ಕೆ ಶುರುವಾಗುತ್ತೆ. ಒಣಗಿ ಉದುರಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನರುಳೆಯ ಮೇಲ್ಗಡೆ ನಾವು ಈ ಒಂದು ನೇಲ್ ಪಾಲಿಶನ್ನು ಹಚ್ಚಿದಾಗ ಅಲ್ಲಿ ಸ್ಕಿನ್ ಅನ್ನುವಂಥದ್ದು ಡ್ರೈ ಆಗುತ್ತೆ. ನರಳೆ ತುಂಬ ಒಂಥರ ಒಣಗಲಿಕ್ಕೆ ಶುರುವಾಗಿ ಒಣಗಿ ಗಾಯ ಕೂಡ ಆಗೋದಿಲ್ಲ, ಕಲೆ ಕೂಡ ಉಳಿಯೋದಿಲ್ಲ, ನೀಟಾಗಿ ಅದು ಉದುರಿ ಬೀಳುತ್ತೆ. ಇದರಿಂದ ತುಂಬ ಸಿಂಪಲ್ ಆಗಿ ನಾವು ನರುಳೆ ಏನಿರುತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ, ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಆರಾಮಾಗಿ ವರ್ಷಗಳಿಂದ ಇರುವಂತಹ ನರುಳೆಯ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಇನ್ನು ನಾನೇನು ಇಲ್ಲಿ 2 ರೆಮಿಡಿಗಳನ್ನು ತೋರಿಸಿದ್ದೀನಲ್ಲ, ಎರಡನ್ನೂ ನೀವು ಕಣ್ಣಿನ ಭಾಗಕ್ಕೆ ಹಚ್ಕೊಳ್ಬಾರ್ದು. ಇದರಿಂದ ಕಣ್ಣಿನ ಸ್ಕಿನ್ ಏನಿರುತ್ತೆ ತುಂಬ ಸೆನ್ಸಿಟಿವ್ ಇರುತ್ತೆ. ಹಾಗಾಗಿ ಕಣ್ಣಿನ ಭಾಗವನ್ನು ಬಿಟ್ಬಿಟ್ಟು ಇನ್ನು ಮುಖದ ಮೇಲೆ ಎಲ್ಲೇ ಆಗಿದ್ರೂ ಅಪ್ಲೈ ಮಾಡ್ಕೊಳ್ಬೋದು. ಕಂಕುಳಲ್ಲಿ ಆಗಿದ್ದರೆ ಅಲ್ಲಿ ಕತ್ತು, ಕುತ್ತಿಗೆ, ಕೈ ಬೆರಳು, ಸೊಂಟದ ಮೇಲೆ, ಬೆನ್ನಿನ ಮೇಲೆ, ಕಾಲಿನ ಮೇಲೆ, ಹೀಗೆ ಎಲ್ಲಿ ನಿಮಗೆ ಈ ಒಂದು ಸ್ಕಿನ್ ಟ್ಯಾಗ್ ಆಗಿರುತ್ತೋ ಆ ಭಾಗಕ್ಕೆ ಹಚ್ಕೊಳ್ಬೋದು. ಆದರೆ ಈ ಒಂದು ಕಣ್ಣಿನ ಮೇಲೆ ಆ ಒಂದು ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ. ಹಾಗಾಗಿ ಅಲ್ಲಿ ಒಂದು ಬಿಟ್ಟು ಇನ್ನು ಉಳಿದಂಥ ಭಾಗಕ್ಕೆ ಈ ಒಂದು 2 ರೆಮಿಡಿಗಳನ್ನು ನೀವು ಮಾಡ್ಕೊಳ್ಬೋದು. ಎರಡನ್ನೂ ಒಟ್ಟಿಗೆ ಮಾಡುವಂಥ ಅವಶ್ಯಕತೆ ಇಲ್ಲ. 2ರಲ್ಲಿ ಒಂದನ್ನು ನೀವು ಅಪ್ಲೈ ಮಾಡ್ಕೊಂಡ್ರೂ ಸಾಕು. ಆರಾಮಾಗಿ ನಿಮ್ಮ ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ 2ರಲ್ಲಿ ಒಂದನ್ನು ನೀವು ಟ್ರೈ ಮಾಡಿ ನೋಡಿ. 1 ಅಥವಾ 2 ದಿನದಲ್ಲಿ ಆರಾಮಾಗಿ ನಿಮ್ಮ ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ ನೋಡಿ, ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ನ್ಯಾಚುರಲ್ ರೆಮಿಡಿಯೊಂದಿಗೆ. ಥ್ಯಾಂಕ್ ಯು.